ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಈಗ ಆಬ್ಜೆಕ್ಟಿವ್ಸು ಅಥವಾ ವಿಶೇಷಣಗಳನ್ನ ಮುಂದುವರಿಸ್ತಾ ಇದ್ದೀನಿ. ನಾನು ನಿನ್ನೆ ಆಬ್ಜೆಕ್ಟಿವ್ನ ಮುಂದೆ ING ಹಾಕಿ ವರ್ಡ್ಸು ಕ್ರಿಯೇಟ್ ಮಾಡಿ ಹೇಳಿದ್ದೆ. ಆದರೆ ಆಬ್ಜೆಕ್ಟಿವ್ಸ್ನ ಮುಂದೆ ING ಇದ್ದರೆ ಅವುಗಳನ್ನು ನಾವು ಪಾಸ್ಟ್ ಪಾರ್ಟಿಸಿಪಲ್ಲು ಅಂತ ಅನ್ಕೋಬಾರ್ದು. ಮತ್ತೊಮ್ಮೆ ಹೇಳ್ತೀನಿ, ಆಬ್ಜೆಕ್ಟಿವ್ನ ಮುಂದೆ ING ಇದ್ದರೆ ಅವುಗಳನ್ನು ನಾವು ಪಾಸ್ಟ್ ಪಾರ್ಟಿಸಿಪಲ್ಲು ಅಂದ್ಕೊಳ್ಳೇಬಾರ್ದು. ಬದಲಾಗಿ ಕೇವಲ ಆಬ್ಜೆಕ್ಟಿವ್ ಅಂತ ಅಂದುಕೊಳ್ಳಬೇಕು, ಹಾಗೆ ಬರೀಬೇಕು, ಹಾಗೆ ತಿಳ್ಕೋಬೇಕು ಅಂತ ಹೇಳುತ್ತಾ ಇವತ್ತಿನ ಮುಂದುವರೆದ ಭಾಗ ನೋಡೋಣ. ಅಂದರೆ ಈಗ ಮತ್ತೊಮ್ಮೆ ನಿನ್ನೆ ಹೇಳಿದ್ದೆ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕೆಲವು ವಿಶೇಷಣಗಳು ಅಥವಾ ಆಬ್ಜೆಕ್ಟಿವ್ನು ING ರೂಪದಲ್ಲಿರ್ತವೆ. ING ಕೊನೆಯಲ್ಲಿ ಇರಬೇಕಾಗುತ್ತೆ. ಇವುಗಳನ್ನ ನಾವು ಪಾಸ್ಟ್ ಪಾರ್ಟಿಸಿಪಲ್ಲು ಅಂತ ತಿಳ್ಕೋಬಾರ್ದು. ಆದರೆ ಈ ಆಬ್ಜೆಕ್ಟಿವ್ಸ್ನ ಕೆಲವೊಮ್ಮೆ ನಾವು ಪ್ರೆಸೆಂಟು ಪಾರ್ಟಿಸಿಪಲ್ ಅಂತ ತಿಳ್ಕೋಬೇಕಾಗುತ್ತೆ, ಹಾಗೆ ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಮುಂದುವರೆದ ING ರೂಪದಲ್ಲಿ ಇರುವ ಕೆಲವು ಆಬ್ಜೆಕ್ಟಿವ್ಸು ಅಥವಾ ವಿಶೇಷಣಗಳನ್ನ ನೋಡೋಣ. ಇವತ್ತು ಈಗ ಮೊದಲನೇದಾಗಿ 20th ಅಥವಾ 20ನೇದು ಥ್ರಿಲ್ಲಿಂಗು. ಇಲ್ಲಿ ING ಕೊನೆಯಲ್ಲಿದೆ. ಥ್ರಿಲ್ಲಿಂಗ್ ಅಂದರೆ ಮೈನ ಉರಿಸುವಂತಾಗುತ್ತೆ. ಮುಂದುವರೆದು 21 ಟೈರಿಂಗು ಅಂದರೆ ಅರ್ಥ ಕಾಲದಲ್ಲಿ ಸುಸ್ತಾಗಿರುವಂತಾಗುತ್ತೆ. ಇಲ್ಲಿ ಕೂಡ ING ಕೊನೆಯಲ್ಲಿದೆ. ಮತ್ತೆ ಹೇಳ್ತೀನಿ, ಇವುಗಳನ್ನ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಅನ್ಕೋಬಾರ್ದು. ಮುಂದುವರೆದು 21 21 ಇಟ್ ಈಸ್ ವೆಲ್ಕಮಿಂಗ್ ಅಂದರೆ ಆಹ್ವಾನಕರ ಅಂತಾಗುತ್ತೆ. ವೆಲ್ಕಮ್ಮು ಅಂದರೆ ಸ್ವಾಗತ, ಆಹ್ವಾನ ಅಂದ್ಕೊಳ್ಳಿ. ವೆಲ್ಕಮಿಂಗು ಅಂದರೆ ಆಹ್ವಾನಕರ. ಅಂದರೆ ಯಾರಿಗಾದರೂ ಕರಿಬೇಕಾದ್ರೆ ನಾವು ವೆಲ್ಕಮಿಂಗ್ ಮಾಡಬೇಕಾಗುತ್ತೆ. ಅಂದರೆ ಗೆಸ್ಟಾಗಿ ಕರಿಬೇಕಾದ್ರೆ ವೆಲ್ಕಮಿಂಗು ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು 22 ವರಿಂಗು ಅಂದರೆ ಪೀಡಿಸುವ ಅಂತಾಗುತ್ತೆ. ಇಲ್ಲಿ ಇರುವ ವರಿಂಗು, ವೆಲ್ಕಮಿಂಗು ಆರ್ ಆಬ್ಜೆಕ್ಟಿವ್ಸ್, ನಾಟ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಆಬ್ಜೆಕ್ಟಿವ್ ಇದು ದ್ಯಾಟ್ ಗ್ರೂಯಿಂಗ್. ಇಲ್ಲಿ ಕೊನೆಯಲ್ಲಿ ING ಇದೆ. ಗ್ರೂಯಿಂಗು ಅಂದರೆ ಕಷ್ಟಪಡಿಸುವಂತಾಗುತ್ತೆ. ಇನ್ನು ಮುಂತಾದ ಆಬ್ಜೆಕ್ಟಿವ್ ಮುಂದೆ ING ಇದ್ದಾಗ ನಾವು ಮಾಡಬೇಕಾಗುತ್ತೆ. ಅವುಗಳನ್ನು ಕೂಡ ನಾವು ಆಬ್ಜೆಕ್ಟಿವ್ ಅಂತ ಅನ್ಕೋಬೇಕಾಗುತ್ತೆ. ಇಲ್ಲಿಗೆ ಸಾಕು. ಅದರಿಂದ ಇಲ್ಲಿಗೆ ನಾನು ING ಸೊ ಆನ್ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಇದೆ, ತುಂಬ ಇದೆ. ಇಲ್ಲಿ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಮುಂದುವರೆದು ಈಗ ಆಬ್ಜೆಕ್ಟಿವ್ ಅಲ್ಲಿ ನಂಬರ್ 6 ED ಆಬ್ಜೆಕ್ಟಿವ್ ಹೇಳ್ತಾ ಇದ್ದೀನಿ. ಅಂದರೆ ಕೆಲವು ಆಬ್ಜೆಕ್ಟಿವ್ಸು ಅಥವಾ ವಿಶೇಷಣಗಳು ಇಡಿಯಿಂದ ಕೊನೆಗೊಳ್ಳುತ್ತವೆ. ಇಡಿಯಿಂದ ಕೊನೆಗೊಳ್ಳುವ ಆಬ್ಜೆಕ್ಟಿವ್ಸ್ನ ನಾವು ಪಾಸ್ಟ್ ಟೆನ್ಸ್ ಅನ್ಕೋಬಾರ್ದು, ಪಾಸ್ಟ್ ಪಾರ್ಟಿಸಿಪಲ್ಲು ಅಂತ ಅನ್ಕೋಬಾರ್ದು, ತಿಳ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇಡಿಯಿಂದ ಕೊನೆಗೊಳ್ಳುವ ಆಬ್ಜೆಕ್ಟಿವ್ಸ್ನ ನಾವು ಪಾಸ್ಟ್ ಟೆನ್ಸು ಅಂತ ಅನ್ಕೋಬಾರ್ದು, ತಿಳ್ಕೋಬಾರ್ದು. ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ಲು ಅಂತ ಅನ್ಕೋಬಾರ್ದು, ತಿಳ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆದರೆ ಕೆಲವು ಪಾಸ್ಟ್ ಪಾರ್ಟಿಸಿಪಲ್ಗಳು ಆಬ್ಜೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತವೆ ಅಥವಾ ವ್ಯವಹರಿಸುತ್ತವೆ ಅಂತ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಅಂದರೆ ಕೆಲವು ಆಬ್ಜೆಕ್ಟ್ಸು ಕೊನೆಗೆ ಇಡಿ ಇದ್ದಾಗ ಅವು ಆದರೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ನಾವು ಮುಂದುವರಿಸೋಣ. ಇಡೀ ಆಬ್ಜೆಕ್ಟಿವ್ಗಳನ್ನ ಉಪಯೋಗ ಮಾಡಬೇಕಾದ್ರೆ ಇದು ಮುಗಿದು ಹೋದ ಕೆಲಸಗಳ ಲಕ್ಷಣಗಳನ್ನು ತಿಳಿಸುತ್ತವೆ. ನಾವು ಯಾವಾಗ ಆಬ್ಜೆಕ್ಟಿವ್ನ ಮುಂದೆ ಇವು ಮಾಡಿದಾಗ ಅದು ಮುಗಿದು ಹೋದ ಅಥವಾ ಆಗಿ ಹೋದ ಕೆಲಸಗಳ ಲಕ್ಷಣಗಳನ್ನು ತಿಳಿಸುತ್ತವೆ. ಹೇಗೆ ಅಂತ ಮುಂದೆ ನೋಡೋಣ. ಇಲ್ಲಿ ಇದರಿಂದ ಕೊನೆಗೊಳ್ಳುವ ಆಬ್ಜೆಕ್ಟಿವ್ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಂಬರ್ 1 ಎಜಿಟೇಟೆಡ್ ಅಂದರೆ ಕ್ಷೋಭೆಗೊಂಡ ಅಂತ ಆಗುತ್ತೆ. ಮುಂದುವರೆದು ನಂಬರ್ 2 ಅಲ್ಲಿ ಹೇಳ್ತಾ ಇದ್ದೀನಿ, ಅಲಾರಾಮ್ಡ್ ಅಂದರೆ ಭಯಪಟ್ಟ ಅಂತ ಆಗುತ್ತೆ. ನೋಡ್ಕೊಳ್ಳಿ, ಅಜಿಟೇಟೆಡ್, ಅಲಾರಾಮ್ಡ್, ಇಲ್ಲಿ ಕೊನೆಯಲ್ಲಿ ಇಡಿ ಇದೆ. ನೋಡ್ಕೊಳ್ಳಿ,
ಹಾಗೆ ಮುಂದುವರೆದು ರೋಮನ್ ನಂಬರ್ 3 ಅಮ್ಯೂಸ್ಡ್ ಅಂದರೆ ಉಲ್ಲಾಸಗೊಂಡ ಅಂತಾಗುತ್ತೆ. ಉಲ್ಲಾಸಗೊಂಡ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ ಅಮ್ಯೂಸ್ ಅನ್ನಬೇಕು. ಇಲ್ಲಿ ಕೊನೆಯಲ್ಲಿ ಒಳಲ್ಲಿ ಇಡಿ ಇದೆ, ಇಡಿ ಆ್ಯಡ್ ಆಗಿದೆ, ಅದರ ಹೇಳಬೇಕು ಅರ್ಥ ಬರೆಯಬೇಕು ಅಂತ ಹೇಳ್ತೀನಿ. ಮುಂದುವರೆದು ನಂಬರ್ 4 ನಂಬರ್ 4 ಅಸ್ಟಾನಿಷ್ಡ್ ಅಂದರೆ ಆಶ್ಚರ್ಯಪಟ್ಟ ಅಂತ ಆಗುತ್ತೆ. ಇಲ್ಲಿ ಕೂಡ ಕೊನೆಯಲ್ಲಿ ಇಡಿ ಸೇರಿದೆ ಹಾಗೆ ಹೇಳಬೇಕು, ಹಾಗೆ ಬರಬೇಕು, ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮುಂದುವರೆದು ನಂಬರ್ 5 ಪಜಲ್ಡು ಅಂದರೆ ಇಲ್ಲಿ ಕೂಡ ಕೊನೆಯಲ್ಲಿ ಇಡಿ ಇದೆ. ಪಜಲ್ಡು ಅಂದರೆ ಕನ್ನಡದಲ್ಲಿ ದಿಗ್ಭ್ರಮೆಗೊಂಡ ಅಂತ ಅರ್ಥ ಬರುತ್ತೆ. ನಂತರ ನಂಬರ್ 6 ಹೇಳ್ತಾ ಇದ್ದೀನಿ ಡಿಲೈಟೆಡ್ ಅಂದರೆ ಆನಂದಪಟ್ಟ ಅಂತ ಆಗುತ್ತೆ. ಇಲ್ಲಿ ಕೂಡ ಇಡಿ ಅಂತ ಆ್ಯಡ್ ಮಾಡಬೇಕಾಗುತ್ತೆ. ನಂತರ 7 ಡಿಪ್ರೆಸ್ಡ್ ಅಂದರೆ ಕೊರಗಿದ ಅಂತ ಆಗುತ್ತೆ. ತುಂಬ ತೊಂದರೆಗಳನ್ನ ಅನುಭವಿಸಿದಾಗ ಡಿಪ್ರೆಸ್ಡ್ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೊರಗೋಗ್ತಾರೆ ಹಾಗೆ ಹೇಳಬೇಕಾಗುತ್ತೆ. ನಂತರ ನಂಬರ್ 8 ಡಿಸಪಾಯಿಂಟೆಡ್ ಅಂದರೆ ನಿರಾಶೆಗೊಂಡಂತಾಗುತ್ತೆ. ಅಂದರೆ ಯಾವುದೋ ಕೆಲಸ, ಯಾವುದೋ ಕ್ರಿಯೆ, ಯಾವುದೋ ಕೆಲಸ ಪಡ್ತಾ ಇದ್ದೀರಾ ಆಗ ನಿಮಗೆ ಡಿಸಪಾಯಿಂಟ್ ಆದಾಗ ನಿರಾಶೆಗೊಂಡ ಅಂತಾಗುತ್ತೆ. ನಿರಾಶೆ ಡಿಸಪಾಯಿಂಟೆಡ್ ಅಂತ ಹೇಳಬೇಕಾಗುತ್ತೆ. ನಂತರ ನಂಬರ್ 9 ಡಿಸ್ಗಸ್ಟೆಡ್ ಇದರ ಅರ್ಥ ಅಸಹ್ಯಪಟ್ಟ ಅಂತಾಗುತ್ತೆ. ಇಲ್ಲಿ ಕೂಡ ಕೊನೆಯಲ್ಲಿ ಇಡಿ ಆ್ಯಡ್ ಆಗಿದೆ. ನಂತರ 10th ಡಿಸ್ಟ್ರೆಸ್ಡ್ ಅಂದರೆ ದುಃಖ ತಪ್ತವಾದ ಅಂತಾಗುತ್ತೆ. ದುಃಖ ತಪ್ತವಾದ ಅಂತ ಹೇಳಿ ಇಂಗ್ಲೀಷಲ್ಲಿ ಡಿಸ್ಟ್ರೆಸ್ ಅನ್ನಬೇಕಾಗುತ್ತೆ. ಡಿಸ್ಟ್ರೆಸ್ ಅನ್ಬೋದು, ಡಿಸ್ಟ್ರೆಸ್ ಅನ್ಬೋದು. ಸ್ಪೆಲ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ನಂತರ ನಂಬರ್ 11 ಎಕ್ಸೈಟೆಡ್ ಅಂದರೆ ಉತ್ತೇಜನಗೊಂಡ ಅಂತಾಗುತ್ತೆ. ಇಲ್ಲಿ ಕೂಡ ಇಡಿ ಆ್ಯಡ್ ಆಗಿದೆ, ಇಡಿ ಸೇರಿದೆ ಅಂದ್ಕೊಳ್ಳಿ, ಹಾಗೆ ಹಾಕಬೇಕು, ಹಾಗೆ ತಿಳಿಸ್ಬೇಕು, ಹಾಗೆ ಬರೀಬೇಕು ಅಂತ ಹೇಳಿದ್ದೀನಿ. ನಂತರ ನಂಬರ್ 12 ಎನ್ರೇಜ್ಡ್ ಅಂದರೆ ಕೋಪೋದ್ರಿಕ್ತನಾದ ಅಂತಾಗುತ್ತೆ. ಎನ್ರೇಜ್ಡ್ ಅಂದರೆ ಕೋಪೋದ್ರಿಕ್ತನಾದ ತುಂಬ ಹೆಚ್ಚು ಕೋಪ ಹೆಚ್ಚಾದಾಗ ರೇಜ್ಡ್ ಅನ್ನಬೇಕಾಗುತ್ತೆ. ನಂತರ ನಂಬರ್ 13 ಇಂಟ್ರೆಸ್ಟೆಡ್ ಅಂದರೆ ಆಸಕ್ತಿಗೊಂಡ ಅಂತಾಗುತ್ತೆ. ಹಾಗೆಯೇ ಮುಂದುವರೆದು ನಂಬರ್ 14 ಪ್ಲೀಸ್ಡ್ ಅಂದರೆ ಖುಷಿಯಾದಂತಾಗುತ್ತೆ. ನಂಬರ್ 15 ಸ್ಯಾಟಿಸ್ಫೈಡ್ ಅಂದರೆ ಸಂತೃಪ್ತಿಗೊಂಡ ಅಂತಾಗುತ್ತೆ. ನಂಬರ್ 16 ಶಾಕ್ಡ್ ಅಂದರೆ ಚಕಿತಗೊಂಡ ಅಂತಾಗುತ್ತೆ. ಇಲ್ಲಿ ತಿಳಿಸುವ ಎಲ್ಲ ಅಬ್ಜೆಕ್ಟಿವ್ ಮುಂದೆ ಕೊನೆಯಲ್ಲಿ ಇಡಿ ಸೇರಿಸಿದೆ. ಇಡಿ ಸೇರಿಸಲೇಬೇಕು, ಆಗ ಮಾತ್ರ ಅದು ಸರಿಯಾದ ಅಬ್ಜೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೀನಿ. ನಂತರ 17 ದ್ಯಾಟ್ ಈಸ್ ಸರ್ಪ್ರೈಸ್ಡ್ ಅಂದರೆ ಆಶ್ಚರ್ಯಗೊಂಡ ಅಂತಾಗುತ್ತೆ. ಇಲ್ಲಿ ಕೂಡ ಕೊನೆಯಲ್ಲಿ ಇಡಿ ಆ್ಯಡ್ ಆಗಿದೆ, ಸೇರಿದೆ ಅಂದ್ಕೊಳ್ಳಿ. ನಂತರ ನೆಕ್ಸ್ಟ್ ಇದು ಟ್ರೈಡ್ ಸುಸ್ತಾದ ಅಂತಾಗುತ್ತೆ. ಟ್ರೈಡು ಇಲ್ಲಿ ಕೊನೆಯಲ್ಲಿ ಇಡಿ ಆ್ಯಡ್ ಆಗಿದೆ, ಇಡಿ ಸೇರಿದೆ ಅಂತ ಆಗಬೇಕಾಗುತ್ತೆ, ಹೇಳಬೇಕಾಗುತ್ತೆ, ಅದು ಬರೀಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ. ಅದು ಇಂಗ್ಲೀಷಲ್ಲಿ ಈ ಥರ ಹೇಳಲೇಬೇಕಾಗುತ್ತೆ. ನಂಬರ್ 18 ಟ್ರಬಲ್ಡ್ ಅಂದರೆ ಇಬ್ಬಂದಿಯಿಂದ ಅಂತಾಗುತ್ತೆ. ಟ್ರಬಲ್ಡು ಅಂದರೆ ತುಂಬ ಕಷ್ಟ ಇಟ್ಕೊಂಡು ಇಬ್ಬಂದಿ ಎಲ್ಲಿಂದ ಅಂತಾಗುತ್ತೆ. ತುಂಬ ಕಷ್ಟ ಇದ್ದರೆ ಮಾತ್ರ ಇಬ್ಬಂದಿ ಎಲ್ಲಿಂದ ಅಂತ ಹೇಳೋಕ್ಕಾಗುತ್ತೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಟ್ರಬಲ್ಡ್ ಅಂತ ಹೇಳೋಕ್ಕಾಗುತ್ತೆ. ನಂಬರ್ 19 ಬರೈಡ್ ಅಂದರೆ ಕಳಗೊಂಡ ಅಂತಾಗುತ್ತೆ. ಇಲ್ಲಿ ಕೂಡ ಕೊನೆಯಲ್ಲಿ ಇಡಿ ಸೇರಿಕೊಂಡಿದೆ ಅಂತ ಹೇಳೋಕ್ಕಾಗುತ್ತೆ, ಅಂತ ಬರೆಯೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಹೆಚ್ಚು ಮುಗಿಸ್ತಾ ಇದ್ದೀನಿ. ಇನ್ನು ತುಂಬ ಮುಖ್ಯವಾದ ಇಡಿ ಆಬ್ಜೆಕ್ಟ್ನ ಮುಂದೆ ಇಡಿ ಸೇರಿಸಬೇಕಾಗುತ್ತೆ. ಇಲ್ಲಿ ಆದರೆ ನನಗೆ ಸಾಕು ಅಂತ ತಿಳ್ಕೊಂಡಿದ್ದೀನಿ. ಆದ್ದರಿಂದ ನಾನು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಆಬ್ಜೆಕ್ಟು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಆಬ್ಜೆಕ್ಟು ಮುಗಿದ್ಮೇಲೆ ಮುಂದೆ ಬರುವ ಹೊಸ ವಿಷಯ ಏನು ಅಂತ ಮುಂದೆ ತೋರಿಸ್ತೀನಿ. ಮುಂದೆ ಇರುವ ಹೊಸ ವಿಷಯ ಅಡ್ವರ್ಬ್ ಅಂದರೆ ಕ್ರಿಯಾವಿಶೇಷಣ ಅಂತಾಗುತ್ತೆ. ಅದನ್ನು ನಾವು ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಪ್ರೊನೌನು, ನೌನು, ಪ್ರೊನೌನು, ವರ್ಬು, ಆಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ. ನಾಳೆ ನಾವು ಅಡ್ವರ್ಬ್ ಅಥವಾ ಕ್ರಿಯಾವಿಶೇಷಣ ತಿಳಿಯೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಅಂದರೆ ನಾಳೆ ಮತ್ತೆ ಸಿಗೋಣ, ಆಗ ಇಂಗ್ಲೀಷಲ್ಲಿ ಇರುವ ಅಡ್ವರ್ಬ್ ಅಥವಾ ಕ್ರಿಯಾವಿಶೇಷಣಗಳನ್ನು ತಿಳಿಯೋಣ ಮತ್ತು ಕಲಿಯೋಣ. ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ.
ತಿಳ್ಕೊತಾ ತಿಳ್ಕೊಳ್ಳೋದ್ರಲ್ಲಿ ಬುದ್ಧಿವಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.